ತೀರಾ ನೋವಾದ 2ನೇ ವರ್ಷಕ್ಕೆ ಬೇರೆ ಕೈ ನೋವು ಅಂತಾನೆ ಹೋಗಿತ್ತು. ನೋಡಿದ್ರೆ ಎಲ್ಲ ಒಂದೊಂದೇ ಬಂದ್ಬಿಡ್ತು. ಒಂದ್ ಕಡೆಯಿಂದ ಬ್ರೆಸ್ಟ್ ಸರ್ಜರಿ ಆಗಿದೆ. ತುಂಬಾ ಭಯ ಇತ್ತು ನನ್ಗೆ ಈ ವಯಸ್ಸೆಲ್ಲ ಹಿಂಗ್ ಬಂದ್ಬಿಟ್ರೆ ಮಕ್ಕಳ ಪರಿಸ್ಥಿತಿ ಹೆಂಗೆ. ಕಂಡೀಷನ್ ಸ್ವಲ್ಪ ಒಂಥರಾನೇ ಇತ್ತು, ಸುಸ್ತಾಗಿ. ಬೇರೆಯವ್ರು ಯಾರೋ ಹೇಳಿದ್ರು ಇಲ್ಲಿ ಬಂದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ. ಮುಂದಕ್ಕೆಲ್ಲೂ ಸ್ಪ್ರೆಡ್ ಆಗ್ದಿರ ಇರೋದಕ್ಕೆ ಈ ಮಾತ್ರೆ ತಗೊಳ್ಳೋಣ ಅಂತ ಬಂದು ಇಲ್ಲೇ ತಗೊಂತಾ ಇದ್ದೀನಿ. ತುಂಬಾ ಬೆಟರ್ ನನಗಂತೂ ಇಲ್ಲಿ ಬಂದು. ಇವಾಗ ಈ ಮೆಡಿಸಿನ್ ತಗೊಂಡಾಗಿಂದ ನನ್ನ ಕೆಲಸ ನಾನೇ ಮಾಡ್ಕೊತಾ ಇದ್ದೀನಿ. ಇವಾಗ ತುಂಬಾ ಬೆಟರ್. ನನಗೆ ಎದ್ದು ಮಾತಾಡೋಕ್ಕೂ ಆಗ್ತಾ ಇದೆ ಚೆನ್ನಾಗಿ. ವಾರ ಫೋನ್ ಮಾಡುವಾಗ ಅವರು ವಿಡಿಯೋ ಕಾಲ್ ಮಾಡೋದು, ಮಕ ನೋಡ್ತಾರೆ ಹೆಂಗೈತೆ ಬಾಡಿ ಕಂಡೀಷನ್ನು, ಮಕ ಎಲ್ಲ ನೋಡಿ ಆಮೇಲೆ ಅವರೇ ಮಾತಾಡಿ ದಿನ ಮಾತಾಡ್ತಾರೆ. 2 ದಿನಕ್ಕೆ 3 ದಿನಕ್ಕೆ ಒಂದ್ಸರಿ ಫೋನ್ ಮಾಡ್ತಾರೆ. ನಮಸ್ತೆ ಅಮ್ಮ, ನಿರ್ಮಲಾ, ಯಶವಂತಪುರದಿಂದ. 35. ನನಗೆ 2 ವರ್ಷ ಆಯ್ತು. ನನಗೆ ಕೈ ನೋವಿತ್ತು. ಈ ಕೈ ನೋವು ಅಂತ ಹೋಗಿ ಹಾಸ್ಪಿಟ್ಲ್ಗೆ ಹೋಗಿದ್ದೆ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಕೆಲಸ ಮಾಡಿ ಕೈ ನೋವು ಅಂತ ಹೋದ ಹಾಸ್ಪಿಟ್ಲ್ಗೆ. ನೋಡಿದ್ರೆ ಇದು ಸ್ವಲ್ಪ ಬ್ರೆಸ್ಟ್ ಇದಾಗಿದೆ ಅಂತ ಗೊತ್ತಾಯ್ತು. ಸ್ಕ್ಯಾನ್ ಮಾಡಿದ್ರೆ ಅಲ್ಲೇ ಮನೆ ಹತ್ರ ಸ್ವಲ್ಪ ತೋರಿಸಿದ್ರೆ ಆಮೇಲೆ ಬರ್ಕೊಟ್ರು. ಪ್ರೈವೇಟ್ ಅಲ್ಲೇ ಸರ್ಜರಿ ಮಾಡ್ಕೊಂಡು ಕೀಮೋ ತಗೊಂಡ್ರಿ. ಆ ಕೀಮೋ ತಗೊಂಡು ನೋವು ಇದು ತಡ್ಕೊಳಕ್ ಆಗ್ದಿರ ಇರೋದಕ್ಕೆ ಬೇರೆಯವ್ರು ಯಾರೋ ಹೇಳಿದ್ರು ಇಲ್ಲಿ ಬಂದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ. ಅದಕ್ಕೆ ಇಲ್ಲೇ ಬಂದು ತೋರಿಸ್ಕೊಂಡು ಇದು 2ನೇ ಸರಿ ಬಂದಿದ್ದೀರಿ. ನಾನು ಗುಡ್ಸೋ ಕೆಲಸ BBMP. ಆ ಕೈ ನೋವು ಅನ್ಕೊಂಡು ನಾವು ಹೋಗಿತ್ತು ಹಾಸ್ಪಿಟ್ಲ್ಗೆ. ಕೈ ನೋವು, ಅದಕ್ಕೆ ಗುಡ್ಸಿ ಕೈ ನೋವು ಅಂತ ಹೋದ್ರೆ ನೋಡಿದ್ರೆ ಇದು ಹಿಂಗ್ ಅಂತ ಗೊತ್ತಾಯ್ತು. 2 ವರ್ಷದಿಂದ ಇದೇ ನೋವು ಪಡ್ತಾ ಇದ್ದೀನಿ. ತೀರಾ ನೋವಾದ 2ನೇ ವರ್ಷಕ್ಕೆ ಬೇರೆ ಕೈ ನೋವು ಅಂತಾನೆ ಹೋಗಿತ್ತು. ನೋಡಿದ್ರೆ ಎಲ್ಲ ಒಂದೊಂದೇ ಬಂದ್ಬಿಡ್ತು. ಒಂದ್ ಕಡೆಯಿಂದ ಬ್ರೆಸ್ಟ್ ಸರ್ಜರಿ ಆಗಿದೆ. ಕೀಮೋನು 8 ತಗೊಂಡು ತಿರ್ಗಾ ಪೆಟ್ ಸ್ಕ್ಯಾನ್ ಮಾಡಿದ್ರು. ಸ್ಕ್ಯಾನ್ ಮಾಡಿದ್ಮೇಲೆ ತಿರ್ಗಾ ಎಲ್ಲೋ ಸ್ವಲ್ಪ ಉಳಿದಿದೆ ಅಂದ್ರು. ತಿರ್ಗಾ ಕೀಮೋ ತಗೊಂಡ್ರಿ 5. ಆಮೇಲೆ ತಿರ್ಗಾ ಪೆಟ್ ಸ್ಕ್ಯಾನ್ ಮಾಡಿದ್ಕೆ ಹೊಟ್ಟೆಯಲ್ಲಿ ನೀರ್ ಕಟ್ಟಿ ಅಂದ್ರು. ಅದನ್ನು ಆಪರೇಷನ್ ಮಾಡ್ಕೊಂಡ್ರಿ. 2 ವರ್ಷದಿಂದ ಇದೇ ಹಾಸ್ಪಿಟ್ಲು ಟ್ರೀಟ್ಮೆಂಟ್ ಇದಂತಾನೆ ಆಗ್ಬಿಟ್ಟಿದೆ. ಇದು ಇಲ್ಲಿ ಯಾರೋ ಹೇಳಿರೋದಕ್ಕೆ ಇಲ್ಲಿ ಬಂದು ನನಗೆ ಇಂಜೆಕ್ಷನ್ ತಡ್ಕೊಳಕ್ ಆಗ್ದಿರ ಇನ್ನ ಅದಕ್ಕೆ ಬೇರೆ ಮಾತ್ರೆ ನುಂಗೋಣ. ಎಲ್ಲ ನಾರ್ಮಲ್ ಬಂದ್ಬಿದೆ ರಿಪೋರ್ಟ್. ನನಗೆ ಮುಂದಕ್ಕೆಲ್ಲೂ ಸ್ಪ್ರೆಡ್ ಆಗ್ದಿರ ಇರೋದಕ್ಕೆ ಈ ಮಾತ್ರೆ ತಗೊಳ್ಳೋಣ ಅಂತ ಬಂದು ಇಲ್ಲೇ ತಗೊಂತಾ ಇದ್ದೀನಿ. 2 ಮಕ್ಳು, ಮಗ ಡಿಗ್ರಿ, ಮಗಳು 10th. ಕಂಡೀಷನ್ ಸ್ವಲ್ಪ ಒಂಥರಾನೇ ಇತ್ತು, ಸುಸ್ತಾಗಿ. ಭಯ ಇತ್ತು ಹೆಂಗೆ ಏನು. ತಿರ್ಗಾ ಇದೊಂದು ಇಷ್ಟು ದಿನ ಮೆಡಿಸಿನ್ ತಗೊಂಡ್ಬಿಟ್ಟಿದ್ರಿ, ಇಂಗ್ಲಿಷ್ ಮೆಡಿಸಿನ್. ತಿರ್ಗಾ ಇದು ತಗೊಂಡ್ರೆ ಏನಾಗುತ್ತೋ ಒಂದ್ ಕಡೆ ಅದೊಂದ್ ಭಯ, ಇನ್ನೊಂದ್ ಕಡೆ ಧೈರ್ಯ ಚೆನ್ನಾಗಾಗುತ್ತೆ ಅಂತ. ಅದಕ್ಕೆ ಇದು ಬಂದು ಇಲ್ಲೇ ಟ್ರೀಟ್ಮೆಂಟ್ ತಗೊಂತಾ ಇದ್ದೀನಿ. ಬಂದು ಇದು 3ನೇ ತಿಂಗಳಿಗೆ ಇವತ್ತಿಗೆ ಲಾಸ್ಟ್ ಆಗಿತ್ತು ಮಾತ್ರೆ. ತಿರ್ಗಾ ಬಂದು ಇಲ್ಲಿ ಮಾತ್ರೆ ತಗೊಂಡು ಹೋಗ್ತಾ ಇದ್ದೀನಿ. ತುಂಬಾ ಬೆಟರ್ ನನಗಂತೂ ಇಲ್ಲಿ ಬಂದು. ನನಗೆ ಆ ಇಂಗ್ಲಿಷ್ ಮೆಡಿಸಿನ್ ತಗೊಂಡ್ರೆ ಫುಲ್ ಮಲ್ಕೊಂಡಿದ್ದೆಯಿಂದ ಎಲ್ಲ ಮಾಡ್ತಾ ಇದ್ರು ಮನೆಯಲ್ಲೇ ಎಲ್ಲರೂ. ಇವಾಗ ಈ ಮೆಡಿಸಿನ್ ತಗೊಂಡಾಗಿಂದ ನನ್ನ ಕೆಲಸ ನಾನೇ ಮಾಡ್ಕೊತಾ ಇದ್ದೀನಿ. ಇವಾಗ ತುಂಬಾ ಬೆಟರ್. ನನಗೆ ಎದ್ದು ಮಾತಾಡೋಕ್ಕೂ ಆಗ್ತಾ ಇದೆ ಚೆನ್ನಾಗಿ. ಅದಕ್ಕಾದ್ರೂ ತುಂಬಾ ತಡ್ಕೊಳಕ್ ಆಗ್ತಾ ಇದೆ ನನಗೆ ಇಂಗ್ಲಿಷ್ ಮೆಡಿಸಿನ್. ಇವಾಗ ಎಷ್ಟೋ ಬೆಟರ್. ನನಗೆ ಚೆನ್ನಾಗಿ ತಿರುಗ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ಚೆನ್ನಾಗಿದೆ. ನನಗೆ ನಾರ್ಮಲ್ ಆಗಿದ್ದೀನಿ. ನಮ್ಮ ಮನೇಲಿ ಊರಿಂದ ನಮ್ಮ ಅಕ್ಕವ್ರು ಬರ್ತಾ ಇದ್ರು, ಇಲ್ಲಾಂದ್ರೆ ನಮ್ಮ ಮನೆಯವರೇ ನೋಡ್ಕೊಂತಾ ಇದ್ರು. ಮಕ್ಕಳು ಅವರೇ ನೋಡ್ಕೊಂತಾ ಇದ್ದಿತ್ತು. ಇವಾಗ ಅದೇ ಹೇಳಿದ್ರು, ಹೋದ್ ಸಾರಿ 1 ಟೈಮ್ ನುಂಗು ಅಂದ್ರು ಮಾತ್ರೆ. ಈ ಸಾರಿ 2 ಟೈಮ್ ತಗೊಳ್ಳಿ ಅಂದ್ರು. ಇವಾಗ ಚೆನ್ನಾಗಿದೆ. ಅವರು ವಾರ ಬೇರೆ ಫೋನ್ ಮಾಡ್ತಾ ಇದ್ರು ಇವ್ರು. ಇದರಿಂದ ನನ್ಗೆ ವಾರ ಫೋನ್ ಮಾಡುವಾಗ ಅವರು ವಿಡಿಯೋ ಕಾಲ್ ಮಾಡೋದು, ಮಕ ನೋಡ್ತಾರೆ ಹೆಂಗೈತೆ ಬಾಡಿ ಕಂಡೀಷನ್ನು, ಮಕ ಎಲ್ಲ ನೋಡಿ ಆಮೇಲೆ ಅವರೇ ಮಾತಾಡಿ ದಿನ ಮಾತಾಡ್ತಾರೆ. 2 ದಿನಕ್ಕೆ 3 ದಿನಕ್ಕೆ ಒಂದ್ಸರಿ ಫೋನ್ ಮಾಡ್ತಾರೆ. ತುಂಬಾ ಭಯ ಇತ್ತು, ಅಳ್ತಾ ಇದ್ದೆ ಈ ಸರ್ಜರಿ ಇದಾಗದಾಗಿಂದ. ಫಸ್ಟ್ ಕೆಲಸ ಮಾಡ್ತಾ ಇದೀನಲ್ಲ, ನನಗೆ 2ನೇ ಸ್ಟೇಜೇ ಇದ್ದಿತ್ತು. 3ನೇ ಸ್ಟೇಜ್ಗೆ ಆಯ್ತು ಈ ಸರ್ಜರಿ ಆಗೋ ಟೈಮ್ಗೆ. ತುಂಬಾ ಭಯ ಇತ್ತು ನನ್ಗೆ ಈ ವಯಸ್ಸೆಲ್ಲ ಹಿಂಗ್ ಬಂದ್ಬಿಟ್ರೆ ಮಕ್ಕಳ ಪರಿಸ್ಥಿತಿ ಹೆಂಗೆ. ಇವಾಗ 2 ವರ್ಷ ಆಯ್ತಂದ್ರೆ ಅವಾಗ ಎಷ್ಟಿರುತ್ತೆ ನನಗೆ ವಯಸ್ಸು? ಇನ್ನ 33-34 ಇರುತ್ತೆ. ಅವಾಗೆ ಆಯ್ತು. ಮಕ್ಕಳು ಬೇರೆ ಚಿಕ್ಕವ್ರು. ಇನ್ನ ಇವ್ರನ್ನ ನಂಬಿ ಹೆಂಗ್ ಬಿಡಕ್ ಆಗುತ್ತೆ ಅಂತ ಒಂದ್ ಭಯ ಇತ್ತು. ಹೆಂಗೋ ಇದಕ್ಕಿಂತ ಸ್ವಲ್ಪ ಚೆನ್ನಾಗಾಗಿದೆ.